ನಮ್ಮ ದೇಶದಲ್ಲಿ ಪ್ರತಿ ವರ್ಷ 7.8 ಕೋಟಿ ಟನ್ಸ್ನಷ್ಟು ಫುಡ್ ವೇಸ್ಟ್ ಮಾಡ್ತೀವಿ. ಈ ವೇಸ್ಟ್ ಫುಡ್ ನಿಂದ 37 ಕೋಟಿ ಜನರಿಗೆ ಊಟ ಕೊಡಬಹುದು. ಗೊತ್ತಾ ನಿಮಗೆ? ಇದೇ ಫುಡ್ ವೇಸ್ಟ್ ನಿಂದ ಒಂದು ಅದ್ಭುತವಾದ ಬಿಸ್ನೆಸ್ ಅನ್ನ ಮಾಡಬಹುದು. ಯಾವ್ದು ಆ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಈ ವಿಡಿಯೋವನ್ನ ಎಂಡ್ ಟು ಎಂಡ್ ಕ್ಲಿಯರ್ ಆಗಿ ಮಾಡಿ. ಭಾರತದಲ್ಲಿ ಡೈರಿ ಫಾರ್ಮಿಂಗ್ ಬೂಮ್ ಆಗ್ತಾ ಇದೆ. ಜೊತೆಗೆ ಡೈರಿ ಪ್ರಾಡಕ್ಟ್ಗಳು ಕೂಡ ತನ್ನ ಮಾರ್ಕೆಟ್ ಸ್ಪೇಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಫುಡ್ ವೇಸ್ಟ್ಗಳನ್ನ ಕ್ಯಾಟಲ್ಗಳಿಗೆ ಹಾಕ್ತೀವಿ, ದನಗಳಿಗೆ ಹಾಕ್ತೀವಿ, ಹಸುಗಳಿಗೆ ಹಾಕ್ತೀವಿ. ಸೊ ಇದೇ ಪ್ರಾಬ್ಲಮ್ ಅನ್ನ ಮನಗಂಡು ನೀವು ಕೂಡ ವೇಸ್ಟ್ ಫುಡ್ ಅನ್ನ ಕ್ಯಾಟಲ್ ಫೀಡ್ ಆಗಿ ನೀವು ಕನ್ವರ್ಟ್ ಮಾಡಬಹುದು. ಇದೊಂದು ಅದ್ಭುತವಾದ ಬಿಸ್ನೆಸ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ನಮ್ಮ ಮನೆ ಅಂತ ಬಂದ್ರೇನೆ ಪ್ರತಿದಿನ ಕೆಜಿ ಗಟ್ಟಲೆ ಫುಡ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಒಂದು ಸಿಟಿ ಅಂತ ಬಂದ್ರೆ, ಅದೇ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂತ ಬಂದ್ರೆ ನೂರಾರು ಟನ್ಗಳಷ್ಟು ಫುಡ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಫುಡ್ ವೇಸ್ಟ್ ಗಳಿಂದ ನೀವು ಕ್ಯಾಟಲ್ ಫೀಡ್ ಅನ್ನ ತಯಾರು ಮಾಡಬಹುದು. ಫುಡ್ ವೇಸ್ಟ್ ಅಂತ ಬಂದಾಗ ಎಲ್ಲಾನು ಮಿಕ್ಸೆಡ್ ಆಗಿರುತ್ತೆ. ಅದನ್ನ ಸೆಗ್ರಿಗೇಟ್ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಅದು ಹಸುಗಳ ಡಯೆಟ್ಗೆ ಆಗುತ್ತೋ ಇಲ್ವೋ ಅನ್ನೋದನ್ನ ರಿಸರ್ಚ್ ಮಾಡಬೇಕಾಗತ್ತೆ. ಒಂದು ಫ್ಯಾಟಿ ಫುಡ್ ಇರುತ್ತೆ, ಒಂದು ನಾನ್ ಫ್ಯಾಟಿ ಫುಡ್ ಇರುತ್ತೆ, ಆಯಿಲಿ ಫುಡ್ ಇರುತ್ತೆ. ಈ ತರದ ಎಲ್ಲಾ ಫುಡ್ಗಳು ಮಿಕ್ಸ್ ಆಗಿರ್ತವೆ. ಹಾಗಾಗಿ ಅದನ್ನ ನೀವು ಸೆಗ್ರಿಗೇಟ್ ಮಾಡಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಇಕೋ ಮಿಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಫುಡ್ ವೇಸ್ಟ್ ನ ನ್ಯೂಟ್ರಿಷನ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದು ಚೀಪ್ ಕೂಡ ಹೌದು. ಸೊ ಈ ಮಿಕ್ಸ್ ನ ಫುಡ್ ವೇಸ್ಟ್ ನ ಜೊತೆಗೆ ಮಿಕ್ಸ್ ಮಾಡಿದ್ರೆ ಇದನ್ನ ಕ್ಯಾಟಲ್ ಫೀಡ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಸ್ವಲ್ಪ ಟ್ರಿಕಿ ಆಗಿದೆ, ಆದ್ರೆ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ನಿಜಕ್ಕೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಬಹುದು. ಈಗಾಗಲೇ ಕೆಲವು ಸ್ಟಾರ್ಟ್ಅಪ್ ಗಳು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದಾವೆ. ಪ್ರತಿ ವರ್ಷ 60 ರಿಂದ 80 ಕೋಟಿ ರೂಪಾಯಿ ಪ್ರಾಫಿಟ್ ನಲ್ಲಿದ್ದಾವೆ. ಹಾಗಾಗಿ ನೀವು ಕೂಡ ಈ ಒಂದು ಬಿಸ್ನೆಸ್ ಅನ್ನ ಮಾಡಬಹುದು, ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಬಹುದು. ಸೊ ನೀವು ಫುಡ್ ವೇಸ್ಟ್ ನಿಂದ ಕ್ಯಾಟಲ್ ಫೀಡ್ ಮಾಡ್ತಾ ಇರೋದ್ರಿಂದ ರೀಸನೇಬಲ್ ಪ್ರೈಸ್ ಗೂ ಕೂಡ ನೀವು ಕೊಡಬಹುದು. ಹಾಗಾಗಿ ಪ್ರೈಸ್ ಕಾಂಪಿಟೇಷನ್ ಇಲ್ಲಿ ಬರೋದಿಲ್ಲ. ಸೊ ತುಂಬಾ ಜನ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೊಂದು ಸಪೋರ್ಟಿವ್ ಇನ್ಕಮ್ ಆಗಿರ್ಲಿ ಅಂತ ಹೇಳಿ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಮಾಂಡ್ ಅಂತೂ ಕಡಿಮೆ ಆಗೋದಿಲ್ಲ. ನೀವು ಇದೇ ತರದ ಹೊಸ ಇನ್ನೋವೇಷನ್ ಅನ್ನ ಮಾಡಿದ್ರೆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಕಾಣಬಹುದು. ಈ ತರದ ಇನ್ನಷ್ಟು ಬಿಸ್ನೆಸ್ ಟಿಪ್ಸ್ ಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.